ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನಿಸುತ್ತೆ. ಎಲ್ಲರಿಗೂ ವೀಡಿಯೋಗೆ ಸುಸ್ತಾಗುತ್ತಾ? ತುಂಬ ದಿನಗಳಾದಮೇಲೆ ನಾನು ವೀಡಿಯೋನ ಶೂಟ್ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ದಿನ ವಿಶೇಷ ಏನು ಅಂತಂದರೆ, ನಾನು ಆವಲಹಳ್ಳಿ ಜಾತ್ರೆಗೆ ವಿಸಿಟ್ ಕೊಟ್ಟಿದ್ದೆ, ಹೋಗಿದ್ವಿ. ಆವಲಹಳ್ಳಿ ಜಾತ್ರೆ ಅಂದರೆ ಆವಲಹಳ್ಳಿ ಅನ್ನೋದು ಬೆಂಗಳೂರಲ್ಲಿ ಸುಮಾರು ಇದ್ದಾವೆ. ಓಕೆ, 3-4 ಆವಲಹಳ್ಳಿಗಳು ಇರಬೇಕು. ಬಟ್ ನಾನಿರೋ ಆವಲಹಳ್ಳಿ ಬಂದುಬಿಟ್ಟು KR ಪುರಂ ಆವಲಹಳ್ಳಿ. ಓಕೆ, ಈ KR ಪುರಂ ಆವಲಹಳ್ಳಿಯಲ್ಲಿ ವರ್ಷಕ್ಕೊಮ್ಮೆ ಮುನೇಶ್ವರ ಸ್ವಾಮಿ ಜಾತ್ರೆ ಅಂತೇಳಿ ಭಾಳ ಅದ್ಧೂರಿಯಾಗಿ ಮಾಡ್ತಾರೆ. ಸೊ ನಾನು ಬ್ಯಾಂಗ್ಳೂರು ಬಂದುಬಿಟ್ಟು 6 ವರ್ಷದಲ್ಲಿ ಇದು 3rd ಟೈಮು ನಾನು ಅಟೆಂಡ್ ಆಗ್ತಾಯಿರೋದು. ಇನ್ನೂ 3 ಸಲ ಕೂಡ ಇದ್ದೆ, ಬಟ್ ಅಟೆಂಡ್ ಮಾಡಲಿಕ್ಕಾಗಿಲ್ಲ. ಕರೋನಾ ಟೈಮಲ್ಲಿ 1-2 ವರ್ಷ ಏನೋ ಜಾತ್ರೆನ ನಡೆಸ್ಕೊಟ್ಟಿಲ್ಲ. ಓಕೆ, ಅದೇ ಥರ ನಾನು ವಿಸಿಟ್ ಕೊಟ್ಟಿದ್ದು ಜಾತ್ರೆಗೆ ನಮ್ಮ ಫ್ಯಾಮ್ಲಿ ಜೊತೆ. ಓಕೆ, ಜಾತ್ರೆ ಅಂದ್ರೇ ಒಂದು ಸಂಭ್ರಮ ಅಲ್ವಾ? ಯಾಕೆಂದರೆ ಎಲ್ಲೋ ಇರೋ ಫ್ರೆಂಡ್ಸ್ ಎಲ್ಲ ಜಾತ್ರೆಗೆ ಬಂದಿರ್ತಾರೆ, ಬಿಡು ಮಾಡಿಕೊಂಡು. ಹಳೆಯ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕಾಣಿಸ್ಕೊಳ್ತಾರೆ. ಅದೇ ರೀತಿ ಊರಿಂದ ಬಂಧು ಮಿತ್ರಗಳೆಲ್ಲ ಜಾತ್ರೆಗೆ ಬಂದಿರ್ತಾರೆ. ಏನೋ ಜಾತ್ರೆ ಅಂದ್ರೇ ಒಂದು ಬೇರೆ ಊರಲ್ಲಿರೋ ಸಂಬಂಧಿಕರೆಲ್ಲ ಬಂದುಬಿಟ್ಟು ನಮ್ಮೂರಲ್ಲಿ ಜಾತ್ರೆ ಮಾಡಿಕೊಂಡು ಭಾಳ ಚೆನ್ನಾಗಿರುತ್ತೆ. ಆ ಎನ್ವೈರ್ಮೆಂಟ್ ಎಲ್ಲ ಮನೆಯಲ್ಲಿ ಸ್ಪೆಂಡ್ ಮಾಡೋದಾಗಲಿ ಅದೆಲ್ಲ ಆಗಲಿ. ಅದೇ ರೀತಿ ಜಾತ್ರೆ ಎನ್ವೈರ್ಮೆಂಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ನಾನು ಫೀಲ್ ಮಾಡಿರೋದು ಹೇಳ್ತಾಯಿದ್ದೀನಿ. ಸಣ್ಣವರಿದ್ದಾಗಿಂದನೂ ಜಾತ್ರೆ ಅಂದ್ರೇ ಒಂದು ನಮಗೆ ಒಂದು ಸಂಭ್ರಮ. ಯಾಕೆ ಅಂದರೆ ಜನ ಜಾಸ್ತಿ ಇದ್ದಾರೆ ಅಂತಲ್ಲ, ಆ ಜಾತ್ರೆಯಲ್ಲಿ ಸಿಗೋ ಒಂದು ಏನಂತಾರೆ ಸಾಮಾನುಗಳಾಗಿರ್ಬೋದು, ತಿಂಡಿ ಆಗಿರ್ಬೋದು, ತಿನಿಸುಗಳಾಗಿರ್ಬೋದು, ಮತ್ತು ಆಡುವಂಥ ಒಂದು ಏನಿದೆ ಎಕ್ಸಿಬಿಷನ್ ನೋಡಿ, ಆ ಥರ ಜಾಯಿಂಟ್ ವೀಲು, ಓಕೆ, ರ್ಯಾಂಬೋ, ಈ ಥರ ಡ್ರ್ಯಾಗನ್ನು, ಓಕೆ, ಸ್ಕೂಟರ್ಸು, ಮತ್ತು ಕೆಲವು ಗೇಮ್ಸ್ಗಳು ಆಡಿಸ್ತಾರೆ. ಓಕೆ, ದುಡ್ಡು ಕೊಟ್ಟು ಬಾಲ್ ಹೊಡಿಯೋದಂತೆ, ನಾನಾ ರೀತಿ. ಅವೆಲ್ಲ ನಮ್ಗೆ ಬರಲ್ಲ ಅಂತ ಗೊತ್ತು, ಬಟ್ ಸಣ್ಣವರಿದ್ದಾಗ ಎಕ್ಸೈಟ್ಮೆಂಟಾಗಿ ಅವನ್ನ ಆಡೋಕ್ಕೇ ಹೋಗ್ತಾಯಿದ್ವಿ, ದುಡ್ಡು ಖರ್ಚು ಮಾಡಿಕೊಂಡು. ಅಪ್ಪನ ಹತ್ರ ಅಮ್ಮನ ಹತ್ರ ಹತ್ಕೊಂಡು, ಓಕೆ, ಕಾಡಿ ಬೇಡಿ ದುಡ್ಡು ಇಸ್ಕೊತಾ ಇದ್ವಿ. ಗೊಂಬೆಗಳು, ಚೈನ್ಗಳಂತೆ, ಬ್ರಾಸ್ಲೆಟ್ಗಳಂತೆ, ಖಡ್ಗಗಳಂತೆ, ಹಲವಾರು ರೀತಿ. ನೋಡಿ, ಜಾಯಿಂಟ್ ವೀಲು ಇದು ಸಣ್ಣವರಿಗೆ. ಇದನ್ನು ಯಾರು ಆಡಿದ್ದೀರಾ? ಇದನ್ನ ಆಡೋಕ್ಕೆ ಯಾರಿಗೆ ಭಯ ಇಲ್ಲ ಒಂದು ಕಾಮೆಂಟಲ್ಲಿ ತಿಳಿಸ್ಕೊಡಿ. ಏನಕ್ಕೆ ಅಂದರೆ ಇದು ಆಡೋಕ್ಕೆ ನನಗೆ ತುಂಬ ಭಯ. ಅದು ಯಾವಾಗ ಅಂತಂದರೆ ನಾನು 7th 8th ಸ್ಟ್ಯಾಂಡರ್ಡಲ್ಲಿ ತುಂಬ ಭಯದಿಂದ ಆಡ್ತಾಯಿದ್ದೆ. ಬಟ್ ಆಮೇಲೆ ಸ್ವಲ್ಪ ಅಭ್ಯಾಸ ಆಯಿತು. ಬಟ್ ಒಂದೇ ಅದ್ರ ಟ್ರಿಕ್ ಏನಪ್ಪ ಅಂದರೆ, ನನಗೆ ಗೊತ್ತಿದ್ದ ಟ್ರಿಕ್ ಹೇಳ್ತೀನಿ. ಅದ್ರಲ್ಲಿ ಹೋದ್ಮೇಲೆ ಕಣ್ಣು ಮುಚ್ಕೊಂಬಿಟ್ರೆ ಆಯಿತು. ಅದ್ರಲ್ಲಿ ಹೋದ್ಮೇಲೆ ಕಣ್ಣು ಮುಚ್ಕೊಂಬಿಟ್ರೆ ಇಳಿಯೋವರೆಗೂ ಭಯ ಅನಿಸಲ್ಲ, ಬಟ್ ಕಣ್ಣು ತೆಗೆದ್ರೆ 100% ಭಯ ಅನಿಸುತ್ತೆ. ಅದಕ್ಕೆ ಅಲ್ಲಿ ಹೋದ್ಮೇಲೆ ನಾನು ಕಣ್ಣು ಮುಚ್ತೀನಿ, ಇವಾಗಲೂ ಕಣ್ಣು ಮುಚ್ತೀನಿ. ಓಕೆ, ನೋಡಿ, ಈ ಜಾತ್ರೆಯಲ್ಲಿ ಅದು ಜಾಯಿಂಟ್ ವೀಲ್ ಜೊತೆ ಹಲವಾರು ಅಂಗಡಿಗಳೆಲ್ಲ ಕಾಣ್ತಾ ಇದೆ. ಸೊ ನಾನು ಹೋಗಿದ್ದು ಸಾಯಂಕಾಲ ಅಲ್ವಾ, ಹಂಗಾಗಿ ಸ್ವಲ್ಪ ನಿಮಗೆ ಲೈಟಿಂಗಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣ್ಬೋದು. ಸೊ ನೋಡಿ, ಇದೆ ನೋಡಿ, ಇಲ್ಲಿ ನೋಡಿ ಗೇಮ್ ಆಡ್ತಾ ಇದ್ದಾರೆ. 3 ಚೆಂಬುಗಳನ್ನ ಜೋಡಿಸಿಟ್ಟಿದ್ದಾರೆ ಅಂತ. ಆ ಬಾಲ್ ತೊಗೊಂಡು ಹೊಡೆದ್ರೆ 3 ಒಂದೇ ಒಟ್ಟಿಗೆ ಬಿದ್ದರೆ 100 ರೂಪೀಸನ್ನು ಕೊಡ್ತಾರೆ. ಬಟ್ ಒಂದು ಬಾಲ್ ಹೊಡೆಯೋಕ್ಕೆ 30 ರೂಪೀಸ್ ಅಂತೆ. ಇದು ಅಷ್ಟೇ. ಇನ್ನೊಂದು ಗೇಮ್ ಇಲ್ಲಿದೆ. ಈ ಗೇಮ್ ಏನಪ್ಪ ಅಂದರೆ, ಟೋಟಲ್ ನಂಬರ್ಸ್ ಅವ್ರು ಹೇಳಿ ಅಲ್ಲಿ ನಂಬರ್ಸ್ನ ಜೋಡಿಸ್ಬೇಕು. ಬಾಲ್ಸ್ ಕೊಡ್ತಾರೆ. ಬಾಲ್ಸ್ ಎಲ್ಲ ಹಾಕ್ತಾ ಹೋದರೆ ಟೋಟಲ್ ಎಷ್ಟು ಬರುತ್ತೋ ಆ ಟೋಟಲ್ಗೆ ಏನು ಗಿಫ್ಟ್ ಇರುತ್ತೋ ಆ ಗಿಫ್ಟನ್ನ ಅವರು ನಮಗೆ ಕೊಡ್ತಾರೆ. ಬಟ್ ಅವರು ಅಲ್ಲಿ ಕೊಟ್ಟಿರೋ ಗಿಫ್ಟ್ ಯಾರೂ ಗೆಲ್ಲಕ್ಕೆ ಚಾನ್ಸ್ ಇಲ್ಲ. ಸಣ್ಣ ಪುಟ್ಟ ಭಾಷಣಿಕೆ, ಮೈ ತಿಕ್ಕೋದು, ಸ್ಕ್ರಬ್ಬು, ಓಕೆ, ಸೋಪ್ ಬಾಕ್ಸು, ಇಂಥ ಮಾತ್ರ ಗೆಲ್ಲಕ್ಕೆ ಅವಕಾಶ. ಯಾಕಂದರೆ ಆಲ್ರೆಡಿ ನಾವೆಲ್ಲ ಟ್ರೈ ಮಾಡಿದ್ದೀವಿ. ಅದೇ ರೀತಿ ನೋಡಿ, ಮುಂದೆ ಸಣ್ಣ ಮಕ್ಕಳು ಆಡೋವೆಲ್ಲ ನೋಡಿ, ವಿಮಾನ. ಓಕೆ, ಸಣ್ಣ ಹುಡುಗರು ಅವ್ರಿಗೆ ಒಂದು 4 ಇಯರ್ಸ್ 5 ಇಯರ್ಸು ಆ ಥರ ಹುಡುಗರಿಗೆ, 2 ಇಯರ್ಸ್ ಹುಡುಗರಿಗೆ ಸಣ್ಣವಾಗಿ. ಬಟ್ ಏನೇ ಆಗಲಪ್ಪ, ಜಾತ್ರೆಯಲ್ಲಿ ಆ ಒಂದು ಎನ್ವೈರ್ಮೆಂಟಲ್ಲಿ ಆ ಮಕ್ಕಳು ಆಡ್ತಾಯಿದ್ರೆ ಜನ ನೋಡಿಬಿಟ್ಟು ಎಲ್ಲೋ ಒಂದು ಹೊಸ ಪ್ರಪಂಚಕ್ಕೆ ಬಂದಿದ್ದೀವಿ ಅನ್ನೋ ಫೀಲ್ನ 100% ತಂದುಕೊಡೋ ಜಾತ್ರೆ ಮಾತ್ರ. ಯಾಕೆಂದರೆ ಈವನ್ ಜಾತ್ರೆಯಲ್ಲಿ ಆ ಶಬ್ದಗಳು ಹಾಗೆ ಇರುತ್ತೆ. ಒಳ್ಳೊಳ್ಳೆ ಡಿ ಜೆ ಹಾಕಿಬಿಟ್ಟು ಹಾಡುಗಳು ಹಾಕಿರ್ತಾರೆ. ಮತ್ತು ಕೆಲವು ಕಡೆ ಪಿ ಊದ್ತಾರೆ. ಅದು ಒಂಥರ ಸೌಂಡ್ ಬರುತ್ತೆ. ಅದು ಕೇಳೋಕ್ಕೆ ಇರಿಟೇಟೆ, ಬಟ್ ಆ ಜಾತ್ರೆಯಲ್ಲಿ ಚೆನ್ನಾಗಿರುತ್ತೆ. ಕೆಲವರು ಪೋರಿಗಳು, ಹುಡುಗರು ಕಿರಿಚ್ತಾ ಇರೋದು, ವಿಸಿಲ್ಸ್ ಹಾಕೋದು, ಮತ್ತು ನೋಡಿ ವಿಸಿಲ್ಸ್ ಹಾಕೋದು. ನಾನು ಮ್ಯೂಟ್ ಮಾಡಿದ್ದೀನಿ, ನಿಮ್ಗೆ ಕೇಳ್ತಾ ಇಲ್ಲ. ಅದೇ ರೀತಿ ಮುಂದೆ ನೋಡಿ ನಾನಾದ ರೀತಿ ಆಟಗಳಿದೆ, ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ, ಐಸ್ ಕ್ರೀಮು ಮತ್ತು ತಿಂಡಿ ತಿನಿಸುಗಳಂತೂ ಬೇಕಾದಷ್ಟು ಸಿಗ್ತವೆ. ನೋಡಿ, ಸ್ಪೆಷಲಾಗಿ ಈಗ ಹಾಲುಯಿಂದ ಮಾಡೋ ಒಂದು ಹೊಸ ಐಟಮ್ ಬಂದಿದೆ, ತೋರಿಸ್ತೀನಿ, ಮುಂದೆ ಬರುತ್ತೆ ವಿಡಿಯೋದಲ್ಲಿ. ನೋಡಿ, ಇಲ್ಲಿ 20-30 ರೂಪೀಸ್ ಅಂತ. ಏನೇ ತೊಗೊಳ್ಳಿ 20-30 ರೂಪೀಸ್. ಈ ಥರ ಚೀಪ್ ಆ್ಯಂಡ್ ಬೆಸ್ಟ್ಗೆ ಐಟಮ್ಸ್ ಸಿಗ್ತವೆ. ಅವನ್ನ ತಗೊಳ್ಳೋಕ್ಕೆ ಮುಗಿ ಬೀಳ್ತಾರೆ ನಮ್ಮವರು. ಏನಕ್ಕೆ ಅಂದರೆ ಅದು
ಕ್ವಾಲಿಟಿ ಅಲ್ಲ ಅಂತ ಗೊತ್ತು, ಬಟ್ ಆದರೂ ಕೂಡ ಏನೋ ಬಂದಿದ್ದೀವಿ ಜಾತ್ರೆಯಲ್ಲಿ ತೊಗೋಬೇಕು. ನೋಡಿ ಇಲ್ಲಿ ಬಂದು ಆಲೂ ಟಿಸ್ಟರ್ ಅಂತ, ದಕ್ಷ ಆಲೂ ಟಿಸ್ಟರ್. ಸೊ ಏನೋ ಒಂದೊಂದು ರೀತಿ ಒಂದು ನಾನಾ ರೀತಿ ಬಿಸ್ನೆಸ್ ಮಾಡ್ಕೊಳ್ಳೋಕ್ಕೂ ಈ ಜಾತ್ರೆಗಳು ಅವಕಾಶ ಮಾಡಿಕೊಡ್ತವೆ. ಇರೋ ಒಂದು 5-6 ದಿನದಲ್ಲಿ ಸ್ವಲ್ಪ ಸಂಪಾದನೆ ಮಾಡ್ಕೊತಾರೆ. ಕೆಲವ್ರಿಗೆ ಹೊಟ್ಟೆಪಾಡಿಗೂ ಜಾತ್ರೆಗಳು ಉಪಯೋಗ ಆಗ್ತವೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಈ ಹುಡುಗಿ ನೋಡಿ ಎಷ್ಟು ಕ್ಯೂಟಾಗಿದೆ, ಚೆನ್ನಾಗಿದೆ ಅಲ್ವಾ. ನೋಡಿ ಅಗೇನ್ ಜಾಯಿಂಟ್ ವೀಲ್ ಹತ್ರ ಬಂದಿದ್ದೀವಿ. ಇಲ್ಲೇನಾಯಿತು ಅಂದರೆ ನಾನು ಬಂದಾಗ ನೋಡೋಣ ಯಾರನ್ನ ಹೋಗೋಣ ಅಂದ್ಕೊಂಡು, ಬಟ್ ಯಾರೂ ಹೋಗಲಿಲ್ಲ. ನಾನು ವೇಟ್ ಮಾಡಿ ಮುಂದೆ ಬಂದೆ. ಈಗ ಮತ್ತೆ ಬಾಲ್ ಹಾಕ್ತಾರಲ್ಲ ಅಲ್ಲಿಗೆ ಬಂದೆ, ನೋಡೋಣ ಯಾರಾದರೂ ಹಾಕ್ತಾರೇನೋ ಕರೆಕ್ಟಾಗಿ ಅಂತ ನೋಡಿದೆ. ಒಂದು 2 ಮಿನಿಟ್ಸು, ಬಟ್ ನೋಡಿ ಅವ್ರು ಎಷ್ಟೋ ಟ್ರೈ ಮಾಡ್ತಾರೆ, ಬಟ್ ಹೊಡೆಯೋಕ್ಕಾಗಲ್ಲ. 2 ಬೀಳುತ್ತೆ, ಬಟ್ 3ನೇದು ಬೀಳೋಕ್ಕಾಗಲ್ಲ. ಅದು 3 ಒಟ್ಟಿಗೆ ಬಿದ್ದರೆ, ಅಲ್ಲಿ 3 ಚೆಂಬುಗಳ ಕೆಳಗೆ ಬಿದ್ದರೆ ನಮಗದು ಅವರು ಕೌಂಟ್ ತಗೊಳ್ತಾರೆ, ನಮಗೆ ಹಣನ ಕಾಸು ಕೊಡೋಕ್ಕೆ ಅವಕಾಶ ಇರುತ್ತೆ. ಬಟ್ ಆಗಲ್ಲ ನೋಡಿ, ಮತ್ತೆ ಟ್ರೈ ಮಾಡ್ತಾರೆ ನೋಡಿ. ಈಗ ಆಗಲ್ಲ, 2 ಸಲ ನೋಡಿ ಟ್ರೈ ಮಾಡ್ತಾರೆ, ಬಟ್ ಆಗಲ್ಲ ನೋಡಿ. ಅದೇ ರೀತಿ ನಮ್ಮ ಅಣ್ಣನ ಮಗಳ ಜೊತೆ ನಾವು ಹೋಗಿದ್ವಲ್ಲ, ಅವಳು ಬಂದಿದ್ಲು. ಅವಳ ಜೊತೆ ಅವಳು ಈ ಡ್ರ್ಯಾಗನ್ನ ನಾನು ಹತ್ತೀನಿ ಅಂತೇಳಿ ಹತ್ತಿದ್ಲು. ಫಸ್ಟಲ್ಲಿದ್ದಾಳೆ ನೋಡಿ, ಫಸ್ಟ್ ರೋನಲ್ಲಿ ಫಸ್ಟ್ ಇರೋದು ಅವಳು. ಸೊ ಹೆಸರು ಶಶ್ಮಿತಾ ಅಂತ. ಅವಳು ಸುಮಾರು ದಿನದಿಂದ ಹಠ ಮಾಡ್ತಾಯಿದ್ಲು ಜಾತ್ರೆಗೆ ಹೋಗೋಣ ಅಂತ. ಸೊ ನಾವು ಹಂಗಾಗಿ ವಿಸಿಟ್ ಮಾಡಿದ್ವಿ, ಜಾತ್ರೆ ಇದೆ ಅಂಥೇಳಿ. ನೋಡಿ ಫಸ್ಟಲ್ಲಿದ್ದಾಳೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹೆದರಿದ್ಲು, ಬಟ್ ಅದೇನು ಅಷ್ಟು ಸ್ಪೀಡಾಗಿ ಓಡ್ತಾ ಇಲ್ಲ ಬಿಡಿ. ಕಾಮನಾಗಿ ಎಲ್ಲ ಹುಡುಗರೆಲ್ಲ ಇದ್ದಾರಲ್ಲ ಅಂಥೇಳಿ ಸಣ್ಣದಾಗಿ ಓಡ್ತಾಯಿದೆ. ಬಟ್ ಆದರೂ ಕೂಡ ಮಕ್ಕಳಿಗೆ ಹೆದರಿಕೆನೇ ಅಲ್ವಾ. ಸೊ ಓಡ್ತಾ ಇದ್ದರೆ ಇವಳು ಸ್ವಲ್ಪ ಕಣ್ಣು ಮುಚ್ಕೊಂಡಿದ್ಲು ಅಲ್ಲಲ್ಲಿ, ನಾನು ಅಬ್ಸರ್ವ್ ಮಾಡಿದೆ. ಬಟ್ ಅಷ್ಟು ನನ್ನ ಅನ್ಪಿಸ್ಬಿಟ್ಟಿಗೆ 80 ರೂಪೀಸ್ ತೊಗೊಂಡ್ರು ಅದೊಂದು ಆಡಲಿಕ್ಕೆ. ಮ್ಯಾಕ್ಸಿಮಮ್ ಒಂದು 4 to 5 ಮಿನಿಟ್ಸ್ ಮಾತ್ರ ಓಡಿಸಿರ್ತಾರೆ ಅಷ್ಟೇ, ಜಾಸ್ತಿ ಏನು ಓಡಿಸಿರಲ್ಲ. ಅದನ್ನು ಆಪ್ರೇಟ್ ಮಾಡೋಕ್ಕೆ ಎಷ್ಟು ನಿಧಾನವಾಗಿ ಮಾಡ್ತಾಯಿದ್ದಾರೆ ಅಂದರೆ, ಅದು ಅಲ್ಲಿ ಟೈಮು ಆಗಬೇಕು, ಪ್ಲಸ್ ಅವ್ರಿಗೆ ಕುಂತವ್ರಿಗೆ ಕಂಫರ್ಟಬಲ್ಲು ಆಗಬೇಕು, ಆ ಥರ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. ನಾನು ವೀಡಿಯೋನೇ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗಿಂದ, ಎಷ್ಟು ನಿಧಾನ ಬರ್ತಾಯಿದೆ, ಎಷ್ಟು ನಿಧಾನ. ಒಂದು 5ರಿಂದ 6 ರೌಂಡ್ ಹಾಕಿರ್ತಾರೆ ಅಷ್ಟೇ. ಸೊ ಅದಕ್ಕೆ 80 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಪರವಾಗಿಲ್ಲ, ಏನಕ್ಕೆ ಅಂತಂದರೆ ಹೋಗಿರ್ತೀವಿ. ಯಾಕಂದರೆ ಇವರು ಕೂಡ ಸೆಕ್ಯೂರಿಟಿ ಪರ್ಪಸ್ಸು, ಸೇಫ್ಟಿ ಪರ್ಪಸ್ ಎಲ್ಲ ಮಾಡಿಕೊಂಡು ಅಲ್ಲಿ ಆ ಒಂದು ಎಕ್ಸಿಬಿಷನ್ನ ಮಾಡಲಿಕ್ಕೆ, ಅವರಲ್ಲಿ ಇರಲಿಕ್ಕೆ ಹಲವಾರು ಹಣ ಪೇ ಮಾಡಿರ್ತಾರೆ. ಹಂಗಾಗಿ ಚಾರ್ಜಸ್ ಹೆವಿ ಅನಿಸುತ್ತೆ. ನಾವಿರೋ ಟೈಮಲ್ಲಿ, ನಾವು ಸಣ್ಣ ಮಕ್ಕಳಿದ್ದಾಗ ಇವೆಲ್ಲ 5 ರೂಪಾಯಿ 10 ರೂಪಾಯಿ ಗೇಮ್ಗಳೇ. ಬಟ್ ಇವಾಗ ರೇಟ್ ಜಾಸ್ತಿ ಆಗಿರೋದ್ರ ಕಾರಣ ಜಾಸ್ತಿ ಆಗ್ತಾಯಿದೆ ನೋಡಿ. ಇದೊಂದು ಆಡಿಬಿಟ್ಟು ನೆಕ್ಸ್ಟು ಇನ್ನೂ ಸುಮಾರು ಆಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಸಾಯಂಕಾಲ ಆಗಿತ್ತು, ನೈಟ್ ಬೇರೆ ಆಗಿತ್ತು. ಮನೆಗೆ ಹೋಗಬೇಕು, ಕತ್ಲಾಗುತ್ತೆ ಅಂಥೇಳಿ, ಲೇಟ್ ಆಗುತ್ತೆ ಅಂಥೇಳಿ ಮನೆಯಿಂದ ಫೋನ್ಸ್ ಬೇರೆ ಬರ್ತಾಯಿತ್ತು. ಸರಿ ಅಂಥೇಳಿ ಇನ್ನು ಹೊರಟ್ವಿ. ಮಧ್ಯದಲ್ಲಿ ಹೋಗ್ತಾ ಸ್ವಲ್ಪ ಕಬ್ಬಿನ ಹಾಲು ಅವೆಲ್ಲ ಕುಡ್ಕೊಂಡು ಹೋದ್ವಿ. ಚೆನ್ನಾಗಿತ್ತು. ಒಂದು ಜಾತ್ರೆ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತಪ್ಪ ಅಂದರೆ, ಸುಮಾರು ದಿನ ಆದಮೇಲೆ ಎಲ್ಲೋ ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗಿದ್ದೀವಿ ಅನ್ನೋ ಮೈಂಡ್ ಸೆಟ್ಟಿಂದ ಹೊರಗಡೆ ಬಂದಿದ್ವಿ. ಚೆನ್ನಾಗಿತ್ತು, ಭಾಳ ಎಂಜಾಯ್ ಮಾಡಿದ್ವಿ ಆ ಎನ್ವೈರ್ಮೆಂಟ್ನ, ಇದನ್ನು. ಸೊ ಇದೇ ಥರ ಜಾತ್ರೆಗಳಿಗೂ ನೀವು ಹೋಗ್ತಾ ಇರ್ತೀರಾ ಇಲ್ವಾ, ನಿಮ್ಮೂರ ಜಾತ್ರೆಗಳಿಗೆ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ನಾನಂತೂ ಬ್ಯಾಂಗ್ಳೂರಲ್ಲಿ ಈ ಜಾತ್ರೆ, ಆವಲಹಳ್ಳಿ ಜಾತ್ರೆ ಮತ್ತು ನಮ್ಮೂರಲ್ಲಿ 2 ಜಾತ್ರೆ ನಡೀತವೆ. 2 ಜಾತ್ರೆಗೂ ಕೂಡ ಮ್ಯಾಕ್ಸಿಮಮ್ ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ. ಲಾಸ್ಟ್ ಮಂತ್ ಮಾರ್ಚಲ್ಲಿ ಕೂಡ ಹೋಗಿದ್ದೆ. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಆಮೇಲೆ ಇದೇ ಜಾತ್ರೆ ಬಂದಿರೋದು. ಏನೋ ಟೈಮ್ ಸಿಕ್ಕಾಗ, ಬಿಡುವು ಸಿಕ್ಕಿದೆ ಅಂದರೆ 100% ಜಾತ್ರೆಗಳನ್ನ ಮಿಸ್ ಮಾಡಲ್ಲ, 100% ಅಟೆಂಡ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ಇದೊಂದು ಆನೆ ಥರ ಅಲ್ಲಿ ಮಕ್ಕಳನ್ನ ಕೂಡ್ಸೋಕ್ಕೆ, ಅದೊಂಥರ ಗೇಮು. ನಾನಾ ರೀತಿ ಜಾತ್ರೆಯಲ್ಲಿ ಕಂಡು ಬರ್ತವೆ. ಸೊ ಈ ವಿಡಿಯೋದಲ್ಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನನ್ನ ಚಾನಲ್ನ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಳ ಮುಂದೆ ಬರ್ತಾ ಇರ್ತೀನಿ. ನಾನು ಹೋದ ಕಡೆ ಎಲ್ಲ ಏನು ನನಗೆ ಸಾಧ್ಯ ಆದಷ್ಟು ಇನ್ಫಾರ್ಮೇಷನ್ನ ತಿಳಿಸೋಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ನೋಡಿ. ನಮ್ಮ ಹುಡುಗಿ ಆಯಿತು, ಇಳಿದುಬಿಟ್ಲು ಕೆಳಗಡೆ, ಬರೋಕ್ಕೆ ಈಗ ರೆಡಿ ಆಗಿದ್ದಾಳೆ. ಸ್ವಲ್ಪ ಗಾಬರಿಯಿಂದ ಬರ್ತಾಯಿದ್ದಾಳೆ, ಯಾಕಂದರೆ ಒಂಥರ ಕಣ್ಣು ಮಂಜಾಗಿರುತ್ತೆ ಸ್ವಲ್ಪ ತುತ್ತಿದ್ದಕ್ಕೆ. ನನ್ನ ಮಕ್ಕಳಲ್ವಾ, ಅದು ಬೇರೆ ಹೆದರಿಕೆ, ಒಬ್ಬಳೇ ಹೋಗಿದ್ದಾಳೆ. ಹಾಗಾಗಿ ನನ್ನೂ ಕರೆದ್ಲು, ಬಟ್ ನಾನು ಹೋಗೋಕ್ಕಾಗಲಿಲ್ಲ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಥ್ಯಾಂಕ್ ಯು.